ಇವತ್ತು ನಾವು ನಿಮ್ಮ ಜೊತೆ ಇನ್ನೊಂದು ಹೊಸ ವಿಷಯನ ಗುಡ್ ನ್ಯೂಸ್ನ ಶೇರ್ ಮಾಡ್ತಾ ಇದ್ದೀವಿ. ಇನ್ನೂ ಒಂದು ಮನೆ ಕಟ್ತೀನಿ ಅಂತ ಕಟ್ಟಬೇಕು ಅಂತಿದೆಯಲ್ಲ, ಯಾಕೆ ಅನ್ನೋದು ಅರ್ಥ ಆಯ್ತು ನೋಡಿ. ಎಷ್ಟು ಖುಷಿಯಾಗಿ ಆಟಾಡ್ತಾವ್ರೆ ಅಂದರೆ ನನ್ನ ಮಕ್ಕಳೀಗ. ಮೇಲ್ಗಡೆ ಸ್ಟೋರ್ ರೂಮಲ್ಲಿ ಇಟ್ಟಿದ್ದೆ, ಎಲ್ಲ ಐಟಮ್ಗಳು ಎತ್ಕೊಂಡ್ಬಂದು ಕೊಟ್ಟಿದ್ದೆ. ನಿನ್ನ ಅಭಿಪ್ರಾಯ, ನಾನು ಬಿಗ್ ಬಾಸ್ಗೆ ಹೋದ್ರೆ ಎಷ್ಟು ಕುಡೀರಿ. ನಿನ್ನ ಅನಿಸಿಕೆ, ನನಗಿರೋ ಕೇಪಬಿಲಿಟಿಗೆ, ನನಗಿರೋ ವಾಕ್ಚಾತುರ್ಯಕ್ಕೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನನ್ನ ಈ ಒಂದು ಫ್ರೈಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದು, ಇವತ್ತು ಬೆಳಿಗ್ಗೆನೆ ಬೇಗ ಎದ್ದು ಇವತ್ತು ಮುಂದೆ ಏನು ರಂಗೋಲಿ ಎಲ್ಲ ಹಾಕಿ, ಹೊಸ್ಲಿಗೂ ಎಲ್ಲ ರಂಗೋಲಿ ಹಾಕಿ ರೆಡಿ ಮಾಡಿದ್ದಾಯಿತು. ಈಗ ನಾನು ಪೂಜಾ ರೂಮ್ಗೆ ಹೋಗ್ತಾ ಇದ್ದೀನಿ. ಏನಂತ ಅಂದರೆ ಈಗ ಸಮಯ ಬಂದು ಒಂದು 6:15 ಆ ಥರನೇ ಆಗಿದೆ ಅಂದ್ಕೊತೀನಿ. ಸೊ ಬೆಳಿಗ್ಗೆನೆ ಬೇಗ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ, ಇನ್ನೂ ಮಾಡ್ಕೊಂಡಿಲ್ಲ. ಏನಂದರೆ ಯೂಶಲಿ ಈ ಉಪ್ಪಿನ ದೀಪ ಹಚ್ಚಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತಾರೆ. ಬಟ್ ನಮಗೆ ಸಮಯ ಸ್ವಲ್ಪ ಕಡಿಮೆ ಸಿಗೋದ್ರಿಂದ ಎಲ್ಲನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ನಾನು ಬ್ರಾಹ್ಮಿ ಮುಹೂರ್ತ ಅಂತಲೇ ಮಾಡ್ಕೊಳ್ಳೋದಕ್ಕಾಗಲ್ಲ. ರಾಹುಕಾಲ ಬರೋಷ್ಟರಲ್ಲಿ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಈ ಥರ ವಾರ ದಿನಗಳಲ್ಲಿ ಈ ಥರ ವ್ರತ ಪೂಜೆ ಇಟ್ಕೊಂಡಿದ್ದಿನ ನವೀನವ್ರನ್ನೂ ಕೂಡ ಬೇಗನೆ ಎಬ್ಬಿಸ್ತೀನಿ. ಅವರು ಕೂಡ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಈಗ ನಾನು ದೇವ್ರ ಪಾತ್ರೆಗಳನ್ನ ತೊಳ್ಕೊಂಡ್ಬಿಡ್ತೀನಿ. ನೀವು ಅಷ್ಟರಲ್ಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಫೋಟೋಗೆಲ್ಲ ಒರೆಸಿ ಅರ್ಶಿನ ಕುಂಕುಮ ಇಟ್ಬಿಡಿ ಅಂತ ಹೇಳಿದೆ. ಅವರು ಅದನ್ನೇ ಮಾಡ್ತಾ ಇದ್ದಾರೆ. ಸೊ ನಾನು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಹೂವೆಲ್ಲ ಮುಟ್ಸಿದ್ದೀನಿ. ಅಷ್ಟದಳದ್ದು ಲಕ್ಷ್ಮಿ ಫೋಟೋದ ಮುಂದೆ ರಂಗೋಲಿ ಕೂಡ ಹಾಕಿರೋವಂಥದ್ದು. ಸುಮಾರು ಸಲ ನಾನು ವ್ಲಾಗಲ್ಲಿ ನೋಡಿರ್ತೀರ ನಾನು ಈ ಪೂಜೆ ಮಾಡಬೇಕಾದ್ರೆ. ಈಗ ನೋಡಿ ಕಂಪ್ಲೀಟಾಗಿ ಎಲ್ಲವೂ ಕೂಡ ರೆಡಿಯಾಗಿದೆ. ಈಗ ದೀಪ ಹಚ್ಚಬೇಕು. ಅಷ್ಟರಲ್ಲಿ ನವೀನವ್ರಿಗೆ ನಾನು ಬ್ರೇಕ್ಫಾಸ್ಟಿಗೆ ನಾನು ಇವತ್ತು ಬದನೆಕಾಯಿ ಮತ್ತು ಬಟಾಣಿ ಹಾಕಿ ಬಾತ್ ಮಾಡೋಣ ಅಂತ ಇದ್ದೆ. ಅದಕ್ಕೆ ನೀವು ಅದಕ್ಕೆಲ್ಲ ಹೆಚ್ಚಿಟ್ಕೋತಾರಿ, ನಾನು ಅಷ್ಟರಲ್ಲಿ ಪೂಜೆ ಮುಗಿಸಿ ಬರ್ತೀನಿ ಅಂತ ಹೇಳಿದೆ. ಸೊ ಗಂಡ ಹೆಂಡತಿ ಈ ಥರ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಕಾನ್ವರ್ಸೇಷನ್ನ ಮಾಡಿಕೊಂಡು ಒಬ್ರಿಗೊಬ್ರು ಕೆಲಸ ಹಂಚ್ಕೊಂಡು ಮಾಡ್ಕೊಂಡು ಹೋದರೆ ಅಷ್ಟೇ ಸಂಸಾರ ಅನ್ನೋದನ್ನ ಒಂದು ಸರಿಯಾದ ರೀತಿಯಲ್ಲಿ ದೂಗಿಸ್ಕೊಂಡು ಹೋಗೋದಕ್ಕಾಗೋದು. ಸೊ ಅವರು ನನಗೆ ಅದೇ ಥರ ಹೆಲ್ಪ್ ಮಾಡ್ತಾರೆ, ನಾನು ಅದೇ ಥರ ಎಲ್ಲ ವಿಚಾರದಲ್ಲೂ ಕೂಡ ನಾವಿಬ್ಬರು ಇದೇ ಥರ ಇರ್ತೀವಿ. ಆ್ಯಂಡ್ ನೋಡಿ ಸಂಕಲ್ಪ ಮಾಡಿಕೊಂಡು ಫಸ್ಟು ಆ ಉಪ್ಪಿನ ದೀಪನ ಉತ್ತರ ದಿಕ್ಕಿಗೆ ಇಟ್ಟಿರೋಂಥ ಉಪ್ಪಿನ ದೀಪನ ಫಸ್ಟು ಹಚ್ಚಿ, ಆನಂತರ ನಾವು ರೆಗ್ಯುಲರಾಗಿ ದೀಪ ಹಚ್ತೀವಲ್ಲ ಆ ದೀಪಗಳನ್ನ ಹಚ್ಚಿ ಈಗ ನಾನು ಪೂಜೆ ಮಾಡ್ತಾ ಇದ್ದೀನಿ. ಸೊ ಈ ಪೂಜೆನ ನಾನು ಕಂಪ್ಲೀಟಾಗಿ ಇದ್ರ ಡೀಟೇಲ್ಸ್ನ ತುಂಬ ಸಲ ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಹಾಗಾಗಿ ನಾನಿಲ್ಲಿ ಡೀಟೇಲ್ ಆಗಿ ಎಲ್ಲ ಶೇರ್ ಮಾಡ್ತಿಲ್ಲ. ಇಫ್ ಇನ್ ಕೇಸ್ ನಿಮಗೆ ಇದ್ರದ್ದು ಪಿನ್ ಟು ಪಿನ್ ಮಾಹಿತಿ ಬೇಕು, ಪೂರ್ತಿ ಮಾಹಿತಿ ಬೇಕು ಅಂತ ಅಂದರೆ ನನ್ನ ಒಂದು ಚಾನಲಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಹೇಳ್ತೀನಿ. ಸೊ ಕಂಪ್ಲೀಟ್ ವಿಡಿಯೋನ ನಾನು ನಿಮಗೆ ಯಾವ ಥರ ಪ್ರೊಸೀಜರಲ್ಲಿ ನೀವು ಮಾಡಬೇಕು ಅನ್ನೋದನ್ನು ನಾನು ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ ಆ್ಯಂಡ್ ಮತ್ತೆ ಶೇರ್ ಕೂಡ ಮಾಡ್ತೀನಿ. ನೋಡಿ ದೀಪ ಎಲ್ಲ ಹಚ್ಚಿದ್ದಾಯಿತು. ಮನೆ ಒಂಥರ ದೇವಸ್ಥಾನದ ಥರ ಫೀಲ್ ಆಗ್ತಾಯಿತ್ತು ಈ ಥರ ಪೂಜೆ ಪುನಸ್ಕಾರ ಎಲ್ಲ ಮಾಡಿದಾಗ. ನಾನು ಆಗಲೇ ಹೇಳ್ದಾಗೆ ನವೀನವರು ನಾನು ಬರೋಷ್ಟರಲ್ಲಿ ಎಲ್ಲನೂ ಹೆಚ್ಚಿಟ್ಟಿದ್ರು. ನಾನು ಬಂದು ಬೇಗ ಕ್ವಿಕ್ಕಾಗಿ ಈ ವಾರದ ದಿನದಲ್ಲೆಲ್ಲ ಈ ಬಾತ್ ಈ ಥರದ್ದೆಲ್ಲ ತುಂಬಾ ಈಸಿಯಾಗಿ ಆಗುತ್ತೆ. ಅದಕ್ಕೆ ಇವತ್ತು ಈ ರೆಸಿಪಿನೇ ಮಾಡೋಣ ಅಂತ ನಾನು ಸೆಲೆಕ್ಟ್ ಮಾಡಿಕೊಂಡು ಬದನೆಕಾಯಿ ಬಾತನ್ನ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಮಾಡ್ತಾರೆ, ತುಂಬಾ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಆ ಟೊಮ್ಯಾಟೊ ಬಾತ್ ಮಾಡ್ತೀವಲ್ವ, ಜೊತೆಗೆ ಈ ಬದನೆಕಾಯಿ ಹಾಕಿ ಮಾಡಿ ನೋಡಿ, ತುಂಬ ಟೇಸ್ಟು ಯಾವ ಬಿರಿಯಾನಿಗೂ ಕೂಡ ಕಡಿಮೆ ಇರೋದಿಲ್ಲ. ಈ ಹಸಿರು ಬದನೆಕಾಯಿ ತಂದುಬಿಟ್ಟು ಈ ಥರ ಬಾತ್ ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ತುಂಬ ಇಷ್ಟಪಟ್ಟು ತಿಂತೀರ, ಮತ್ತೆ ಮತ್ತೆ ಮಾಡ್ಕೊತೀರ. ಬೇಗ ಕ್ವಿಕ್ಕಾಗೇ ಒಂದು 1/4 ಗಂಟೆ 20 ನಿಮಿಷದಲ್ಲೆಲ್ಲ ಆಗೋಯಿತು ಬಾತು. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಅಥರ್ವನು ಕೂಡ ಬ್ರೇಕ್ಫಾಸ್ಟ್ ಮಾಡಿಸಿ ನನಗೆ ಅಥರ್ವಂಗೆ ಇಬ್ರಿಗೂ ಹಾಕ್ಕೊಂಡು ಬಂದೆ. ಅವನಿಗೂ ತಿನ್ನಿಸ್ಬಿಟ್ಟು ನಾನು ತಿನ್ನಿಸ್ಕೊಂಡು ನಾನು ರೆಡಿಯಾಗಿ ಹೊರಡಬೇಕು. ಅಥರ್ವ ಕೂಡ ರೆಡಿಯಾಗಿ ಸ್ಕೂಲಿಗೆ ಹೋಗ್ತಾನೆ. ನವೀನವರು ಕೂಡ ಟಿಫನ್ ಮಾಡಿಕೊಂಡ್ರು ಆ್ಯಂಡ್ ನಾನು ಕೂಡ ಆಫೀಸಿಗೆ ಹೋದೆ. ಫ್ರೆಂಡ್ಸ್, ಅಥರ್ವ ಸ್ಕೂಲಿಂದ ಬಂದಿದ್ದಾನೆ. ಆರ್ಯನೂ ಇಲ್ಲೇ ಇದ್ದಾನೆ, ಸುಸ್ತಾಗ್ಬಿಟ್ಟಿದ್ದಾನೆ ಅಥರ್ವ. ಸೊ ಅವನಿಗೆ ಊಟ ತಿನ್ನಿಸ್ತಾ ಇದ್ದೀನಿ. ಆರ್ಯನ್ನೂ ಇಲ್ಲ ಕರ್ಕೊಂಡ್ ಬಂದಿದ್ದೀನಿ ನಮ್ಮ ಮನೆಗೇನೆ. ಇಲ್ಲೋಡು ಆರ್ಯನ್ಗೆ ಒಂದು ತಟ್ಟೆ ಸ್ಪೂನ್ ಇಲ್ಲಿ ಅಥರ್ವನ್ಗೆ ಸ್ಪೂನಲ್ಲಿ ತಿನ್ನಿಸ್ತಾರೆ, ನಂಗೂ ಸ್ಪೂನ್ ಬೇಕು. ಎಷ್ಟು ಕೀಟ್ಲೆ ಮಾಡ್ತಾನೆ ನೋಡಿ, ಸ್ಪೂನ್ ಹಿಡ್ಕೊಂಡು ಅವನು ತಿನ್ನಕ್ ಬರ್ಬೇಕಂತೆ. ತಿನ್ನೋದಿಲ್ಲ, ಸುಮ್ಮನೆ ಚೆಲ್ಲೋದು ಊಟನ. ಫುಲ್ ಆಟ ಇವನು. ನಮ್ಮಮ್ಮಂಗೆ ಅವ್ರಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಮಗು ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ನವೀನವ್ರಿಗೆ
ಪರ್ಸ್ನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ನವೀನ್ ದಯವಿಟ್ಟು ನನಗೋಸ್ಕರ ನಿಮಗೆ ಸಮಯ ಆದಾಗ, ನಿಮಗೆ ರೆಗ್ಯುಲರ್ ಆಗಿ ಕ್ಲೈಂಟ್ಸು ಅದು ಇದು ಅಂತ ವರ್ಕ್ ಇರುತ್ತೆ, ಬಟ್ ದಯವಿಟ್ಟು ಟೈಮ್ ಮಾಡಿಕೊಂಡು ಆರ್ಯನ ಕರ್ಕೊಂಡು ಬಂದು ನೀವಾದರೂ ಟೈಮ್ ಕೊಟ್ಟು ಅವನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿ. ಅಮ್ಮ ಒಬ್ರಿಗೇನೆ ಬೆಳಗ್ಗೆಯಿಂದ ಸಂಜೆ ತನಕ ನೋಡ್ಕೊಳ್ಳೋದು ಅಂದರೆ ಅವ್ರಿಗೂ ಕಷ್ಟ ಆಗುತ್ತೆ. ನಾವು ಮಕ್ಕಳಾಗಿ ನಮಗೆ ಅನಿಸ್ತಾ ಇರುತ್ತೆ, ಅಯ್ಯೋ ನಮ್ಮ ಅಮ್ಮನ ಮೇಲೆ ಇಷ್ಟೊಂದು ಡಿಪೆಂಡ್ ಆಗಿದ್ದೀನಿ. ನಾನು ವೀಡಿಯೋದಲ್ಲೂ ಕೂಡ ಶೇರ್ ಮಾಡಿದ್ದೀನಿ, ನಂಗೆ ತುಂಬ ಹರ್ಟ್ ಆಗ್ತಾ ಇರುತ್ತೆ, ಅದು ಅವ್ರಿಗೇನೋ ಭಾರ ಆಗಿದ್ದೀವೇನೋ ಅಂತ. ಅದೇ ನಾವು ಗಂಡ ಹೆಂಡ್ತಿ ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದು ಅದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಹಾಗಾಗಿ ನಾನು ಅವನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೆ. ಅವರು ಸ್ವಲ್ಪ ಇವತ್ತು ಫ್ರೀ ಇದ್ರು ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದು ಇಬ್ಬರು ಮಕ್ಕಳನ್ನ ಆಟ ಆಡಿಸ್ತಾ ಇದ್ದಾರೆ. ಯಾವುದೋ ಕೊರಿಯರ್ ಬಂದಿದೆ, ಅದನ್ನ ಇಟ್ಕೊಂಡು ಆಡ್ತಾ ಇದ್ದಾನೆ ಆರ್ಯ. ಬಟ್ ಸಿಕ್ಕಾಪಟ್ಟೆ ತುಂಟ ಇದ್ದಾನೆ. ಅವನಿಗೆ ತುಂಬ ಟೈಮ್ ಕೊಟ್ಟು ಕೇರ್ಫುಲ್ಲಾಗಿ ಅವನ್ನ ನೋಡ್ಕೊಬೇಕು. ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತೀನಿ, ನನಗೆ ನೀನು ನಿನಗೆ ನಾನು ಅಂತ. ಹಾಗೆ ಗಂಡ ಹೆಂಡ್ತಿ ಅಂತ ಅಂದರೆ ಈ ಥರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ನಾವು ಹೊರಗಡೆ ಹೋಗಿ ದುಡಿದು ಫ್ಯಾಮಿಲಿಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡೋದಕ್ಕಾಗಲ್ಲ. ಅವರು ಅಷ್ಟೇ ನಮ್ಗೆ ಈ ಥರ ಎಲ್ಲ ಸಪೋರ್ಟ್ ಮಾಡಿದಾಗಲೇ ಇಬ್ಬರು ಸೇರಿ ಏನಾದರೂ ಮಾಡೋದಕ್ಕಾಗೋದು. ಹೇಗೋ ಇಬ್ಬರು ಖುಷಿಯಾಗಿ ಆಟ ಆಡ್ತಾ ಇದ್ದಾರೆ. ಮಕ್ಕಳಿಗೆ ಆರ್ಯಂಗೆ ಏನಂತ ಅಂದರೆ ಅಮ್ಮನ ಮನೇಲಿ ಫಸ್ಟ್ ಫ್ಲೋರ್ ಅಲ್ವಾ, ಅವ್ರು ಲಾಕ್ ಮಾಡ್ಕೊಂಡಂಗೆ ಇರ್ತಾರೆ. ಅವ್ನಿಗೆ ಈ ಥರ ಫೀಲ್ಡಲ್ಲಿ ಆಟ ಆಡಬೇಕು, ಇಲ್ಲಿ ಖುಷಿಯಾಗಿ ಆಟ ಆಡ್ತಾ ಇದ್ದಾನೆ ಅವನು. ಹೇಗೋ ಮಕ್ಕಳ ಜೊತೆ ಅವರು ಕೂಡ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ರು, ಟೈಮ್ ಸ್ಪೆಂಡ್ ಮಾಡ್ದಂಗೂ ಕೂಡ ಆಯಿತು. ಫ್ರೆಂಡ್ಸ್, ಈಗ ನಾನು ಈವ್ನಿಂಗ್ ಇಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ, ಬಂಟು ನಾ ಬಿಸ್ಕೆಟ್ ಇಟ್ಕೊಂಡ್ ಬಂದ್ಬಿಟ್ಟು ನಾನು ಕೊಡ್ತೋನೆ. ಎಲ್ಗಿಡ್ಲ ಮಗ್ನೆ ಬಿಸ್ಕೆಟ್ನ? ಮಾಮಿ ಸ್ವಲ್ಪ ಮಾಡ್ಕೋ, ನಮಸ್ಕಾರ ಮಾಡು. ನೋಡು ನವೀನ್, ಅವ್ನ್ ಗೊತ್ತು. ನಮಸ್ಕಾರ ಮಾಡು, ನಮಸ್ಕಾರ ಮಾಡು. ಮಾಮಿ ಮಾಮಿ ಮಾಡು. ಜಾಣ. ಜಾಣ. ಇಲ್ಲಿ ನೋಡಿ, ಇಲ್ಲಿ ಮಮ್ಮಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು. ಮಾಮಿ ಮಾಮಿ ಮಾಡು. ಅಪ್ಪ, ಅದು ಸಾಯಿ ಅಪ್ಪ. ಬಾಬಾ, ಇಲ್ಲಿ ನೀನ್ ಬಿಸ್ಕೆಟ್ ಬಿಸ್ಕೆಟ್ ಬಿದ್ದೋಯ್ತು. ನೋ 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 ನೋ. ಹೋಗಿ ಈಚೆ. ನವೀನ್ ಕರ್ಕೊಂಡೋಗಿ ದೀಪ ಬನ್ರಿ 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 ಸಾಹೇಬ್ರೆ, ಬನ್ರಿ ಬನ್ರಿ ಬನ್ನಿ. ಆಯ್ತು. ಹಾ, ಮಾಮಿ ಮಾಮಿ ಮಾಮಿ. ಅಂಬ ಹೋಗು, ಈಚೆ ಈಚೆ ಹೋಗು, ತಿನ್ನೋಗು. ಹೋಗು ಕಂದ. ಒಂದು ನಿಮಿಷ. ಈವ್ನಿಂಗ್ ಹಚ್ಬೇಕಾದ್ರೆ ನಾರ್ಮಲಾಗಿ ದೀಪ ಹಚ್ತೀವಲ್ಲ, ಅದನ್ನು ಮಾತ್ರ ಹಚ್ಚಿರೋವಂಥದ್ದು. ಉಪ್ಪಿನ ದೀಪ ಎಲ್ಲ ಏನೂ ಹಚ್ಚಿಲ್ಲ. ಪೂಜೆ ಕೂಡ ಆಯಿತು. ಸೊ ಫ್ರೆಂಡ್ಸ್, ಪೂಜೆ ಎಲ್ಲ ಮಾಡಿದಾಯಿತು. ನಮಗೆ ಏನೋ ಫ್ರೈಡೇ ಅಂತ ಅಂದರೆ ಪೂಜೆ ಪುನಸ್ಕಾರ ಮಡಿ ಆ ಥರದೆಲ್ಲ ಇರ್ತೀವಿ. ಆ್ಯಂಡ್ ಈಗ ಹೊರಗಡೆ ಹೋಗಬೇಕು. ಈಗ ಅಡುಗೆಗೆ ಏನಾದರೂ ವ್ಯವಸ್ಥೆ ಮಾಡಬೇಕಲ್ಲ, ಸೊಪ್ಪು ತರಕಾರಿ ತಿನ್ನೋಕ್ಕೆ ಟೈಮ್ ಸಿಗಲ್ಲ. ಸೊ ಟೈಮ್ ಇದ್ದಾಗಲಾದರೂ ಏನಾದ್ರು ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನವೀನ್ ಯಾರೋ ಕೇಳ್ತಾ ಇದ್ರು, ನವೀನ್ ಅಣ್ಣ ಬಿಗ್ ಬಾಸ್ಗೆ ನವೀನ್ ಅಣ್ಣಂಗೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ಹೋಗ್ತಾರಾ ಅಂತ ಅಂದ್ಬಿಟ್ಟು. ನನಗೆ ಅದು ಫುಲ್ ಕೇಳಿ, ನಾವು ಬೆಳಿಗ್ಗೆ ಏನೋ ಟಾಪಿಕ್ ಮಾತಾಡ್ತಾ ಇದ್ವಿ ಬಿಗ್ ಬಾಸ್ಗೆ. ನೀನೇನಾದ್ರು ಬಿಗ್ ಬಾಸ್ಗೆ ಹೋಗ್ಬಿಟ್ರೆ ನಿನ್ನನ್ನು ಯಾವ ಕಾರಣಕ್ಕೆ ಎಲಿಮಿನೇಟ್ ಮಾಡ್ತಾರೆ ಗೊತ್ತಾ, ಅದು ಇದು ಅಂತ ಇವ್ರು ಅಂದರು. ನವೀನ್ ನಿಂಗೆ ಗೊತ್ತಾ, ಯಾರೋ ನಿನ್ನೆ ಬಿಗ್ ಬಾಸ್ ನವೀನ್ ಅಣ್ಣಂಗೆ ಬಿಗ್ ಬಾಸ್ ಏನಾದರೂ ಆಪರ್ಚುನಿಟಿ ಬಂದರೆ ಹೋಗ್ತಾರ ಅಂತ ಯಾರೋ ಕಮೆಂಟ್ ಮಾಡಿದ್ರು ಅಂತ ಅಂದೆ ಅಲ್ಲ. ಫಸ್ಟ್ ನೀವ್ ಆನ್ಸರ್. ಹಾಲು ಕೊಡ್ದ ಮಗ್ನೆ? ನನಗೆ ರೀಸನ್ಸ್ ಬೇಡಪ್ಪ. ಫುಲ್ ಹಾಲು ಕುಡ್ದಾಗಿರ್ಬೇಕು, ಲೋಟ ಸಿಂಕ್ಗೆ ಹೋಗ್ಬೇಕು. ಲೈಟ್ ಅಲ್ಲಿ ಕುಡಿಯಕ್ ಆಗಲ್ಲ ಅಂದ್ರೆ ಇಲ್ಲಿ ಬಂದು ಕುತ್ಕೊಂಡು ಕುಡಿದ್ಬಿಟ್ಟು ಖಾಲಿ ಮಾಡು. ತಗೋಬೋಗು. ಹೇಳಪ್ಪ, ಅವ್ನು ಇದ್ದಿದೆ. ಆಯ್ತಾ? ಸೊ ಫಸ್ಟ್ ಹೇಳಿ, ಈಗ ಇಫ್ ಇನ್ ಕೇಸ್ ನಮ್ಗಂತೂ ಆಪರ್ಚುನಿಟಿ ಬರಲ್ಲ, ಆಯ್ತಾ? ಯಾರು ಗೊತ್ತು, ಯಾರು ಗೊತ್ತು, ನಿಮ್ಮ ಅದೃಷ್ಟ ನಿಮ್ಗೆ. ಆಯ್ತು, ಲೈಟ್ ಬಂದ್ರೆ ಕಣ್ಣೀರ್ ಬಂತೆ. ಕುಡೀರಿ, ಈಗ ಬೇಗ ಕುಡಿದ್ಬಿಡಿ, ಈಗ ಹೊರಗಡೆ ಹೋಗ್ಬೇಕು. ಸೊ ನಿಮ್ಗೆ ಏನಾದ್ರು ಆಪರ್ಚುನಿಟಿ ಬಂತು ಅನ್ಕೊಳ್ಳಿ, ಫಸ್ಟ್ ಆಫ್ ಆಲ್ ಹೋಗ್ತೀರಾ? ಹೋಗ್ತೀರಾ? ಎಷ್ಟು ದಿನ ಇರ್ಬೋದು ನಿನ್ನ ಅಭಿಪ್ರಾಯ? ನಾನು ಬಿಗ್ ಬಾಸ್ಗೆ ಹೋದ್ರೆ ಎಷ್ಟು ದಿನ ಇರ್ಬೋದು? ಕುಡೀರಿ. ನಿನ್ನ ಅನಿಸಿಕೆ, ನನ್ಗಿರೋ ಕೇಪಬಿಲಿಟಿಗೆ, ನನ್ಗಿರೋ ವಾಕ್ಚಾತುರ್ಯಕ್ಕೆ, ಆಮೇಲೆ ಬರ್ಲಿ ನಿಮ್ಗಿರೋ ವಿಲ್ ಪವರ್ಗೆ, ಆಮೇಲೆ ನನ್ಗಿರೋ ಸ್ಟ್ರೆಂತ್ಗೆ, ಆಮೇಲೆ ನನ್ಗಿರೋ ಫ್ಯಾನ್ ಬೇಸ್ಗೆ, ಆಮೇಲೆ ಇದು ನಾನು ಹೇಳಲ್ಲ ಫ್ರೆಂಡ್ಸ್, ನೀವೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬಿಡಿ. ನವೀನ್ ಅವ್ರು ಇಫ್ ಇನ್ ಕೇಸ್ ಏನಾದ್ರು ಬಿಗ್ ಬಾಸ್ಗೆ ಹೋದ್ರೆ ಅವರು ಎಷ್ಟು ದಿನ, 100 ದಿನ ತಾನೇ ಬಿಗ್ ಬಾಸ್, 100 ದಿನದ, ಅದ್ರಲ್ಲಿ ಅವ್ರು ಎಷ್ಟು ದಿನ ಇರ್ತಾರೆ ಅಂತ ನೀವೇ ಗೆಸ್ ಮಾಡಿ ಕಮೆಂಟ್ ಮಾಡಿ, ಆಯ್ತಾ? ನಾವು ಬೆಳಿಗ್ಗೆ ಏನಂತ ಮಾತಾಡ್ಕೊಂತ ಇದ್ವಿ ಗೊತ್ತಾ? ಏನಂತ ನವೀನ್, ನಾವೇನಾದ್ರು ಬಿಗ್ ಬಾಸ್ಗೆ ಹೋದ್ರೆ ನನ್ನನ್ನ ಏನಾದ್ರು ಎಲಿಮಿನೇಷನ್ಗೆ, ರಮ್ಯಾ ಅವ್ರನ್ನ ಯಾವ ಕಾರಣಕ್ಕೆ ಎಲಿಮಿನೇಟ್, ಸೂಕ್ತ ಕಾರಣಗಳೊಂದಿಗೆ ತಿಳಿಸಿ ಅಂತ ಅಂದ್ರೆ ನವೀನ್ ಅವ್ರು ಏನ್ ಹೇಳ್ತಾರಂತ ಕೇಳಿಸ್ಕೊಳ್ಳಿ.
ಹೆಂಗೆ ಗೊತ್ತಾ, ರಮ್ಯಾ ಈಗ ಇಲ್ಲಿವರೆಗೂ ಹೋಗಿರೋ ಕ್ಯಾರೆಕ್ಟರ್ಗಳಲ್ಲಿ ರಮ್ಯಾ ಮೋಕ್ಷಿತನ ಥರ ಒಂಥರ ರಿಸರ್ವ್ ಏನೋ ರಿಸರ್ವ್ ಕ್ಯಾರೆಕ್ಟ್ರು. ಸೊ ಪರ್ಟಿಕ್ಯುಲರ್ ಆಗಿ ಇಂಥ ವ್ಯಕ್ತಿ ಅಷ್ಟೇ ಮಾತಾಡೋದು, ಎಲ್ಲರ ಜೊತೆನೂ. ಯಾಕಪ್ಪ ಕುಡಿಬೇಕು ಮಗ್ನೆ, ಸ್ವಲ್ಪ ಸ್ವಲ್ಪ ಕುಡೀರಿ. ರಿಸರ್ವ್ ಕ್ಯಾರೆಕ್ಟ್ರು, ಅದೊಂದು ಬೌಂಡ್ರಿ ಹಾಕೊಂಡಿರ್ತಾರೆ, ಅದೇ ನನ್ನ ಬೌಂಡ್ರಿ ಅನ್ನೋ ಥರ. ಸೊ ಅದು ರಮ್ಯಂಗೆ ಎಡವಟ್ಟಾಗ್ಬೋದು. ಅಲ್ಲ, ನೀವು ಬೆಳಿಗ್ಗೆ ಚೆನ್ನಾಗಿ ಹೇಳಿದ್ರಲ್ರಿ, ಈಗ ರೀಸನ್ಸ್ ಹೇಳಿ. ಎಷ್ಟು ರಮ್ಯಾ ಅವರು ಜನನ ತಾನೆ ಇರಪ್ಪ, ನಾನು ಇಲ್ಲಿ ಏನೋ ಇಂಪಾರ್ಟೆಂಟ್ ಮಾತಾಡ್ತಾ ಇದ್ದೀನಿ, ಆಗ್ಲಿಲ್ಲ ಅಂದ್ರೆ ಬಿಟ್ಟು ಆಯ್ತು, ಹೋಗು, ಇಡೋಗು ಸಿಂಕ್ ಇಡೋಗು, ನಿನ್ನ ಕೈಲಿ ಆಗಲ್ಲ ಕಣಂತೆ. ಹಾಂ ಆಯ್ತಾ. ರಮ್ಯಾ, ಬಿಗ್ ಬಾಸ್ ನಾನು ರಮ್ಯಾ ಅವ್ರನ್ನ ಎಲಿಮಿನೇಷನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ರಮ್ಯಾ ಅವರು ಬರೀ ಕೆಲವೊಂದಷ್ಟು ಜನಗಳ ಜೊತೆ ಮಾತ್ರ ಬೆರೀತಾರೆ, ಎಲ್ಲರ ಜೊತೆ ಬೆರೆಯಲ್ಲ, ಅವರು ಎಲ್ಲರ ಜೊತೆ ಓಪನ್ ಅಪ್ ಆಗಿ ಮಾತಾಡಲ್ಲ. ಹಾಗಾಗಿ ನಾನು ಈ ಕಾರಣಗಳಿಂದ ಅವ್ರನ್ನ ಎಲಿಮಿನೇಷನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನನಗೇನಾದರೂ ನವೀನ್ ಅವ್ರನ್ನ ಯಾಕೆ ನೀವು ಎಲಿಮಿನೇಟ್ ಮಾಡೋದಕ್ಕೆ ಇಷ್ಟಪಡ್ತೀರಂದ್ರೆ, ಬಿಗ್ ಬಾಸ್ ಅವ್ರು ಯಾವಾಗಲೂ ಒಟ 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 ಅಂತ ಇರ್ತಾರೆ, ನಾನ್ ಸ್ಟಾಪ್. ಅವ್ರಿಗೆ ಪಕ್ಕದಲ್ಲಿರೋರಿಗೆ ಇರಿಟೇಟ್ ಆಗ್ತಿದ್ಯಾ, ನಮ್ಮ ಮಾತು ಕೇಳೋಕೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅನ್ನೋದನ್ನೇ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಯಾವಾಗಲೂ ಮಾತಾಡ್ತಾ ಇರ್ತಾರೆ ಬಿಗ್ ಬಾಸ್. ಇದರಿಂದ ಮನೆ ಮಂದಿ ನೆಮ್ಮದಿ ಎಲ್ಲ ಒಂಥರ ಹಾಳಾಗ್ಬಿಟ್ಟಿದೆ. ಹಾಗಾಗಿ ನಾನು ಅವ್ರನ್ನ ಈ ಕೂಡಲೇ ಮನೆಯಿಂದ ಎಲಿಮಿನೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಬಿಗ್ ಬಾಸ್. ಫ್ರೆಂಡ್ಸ್, ಅದು ಅವ್ರವ್ರ ಅನಿಸಿಕೆ ಬಿಗ್ ಬಾಸ್, ನಾನೇನು ಮಾಡೋಕ್ಕಾಗಲ್ಲ. ನಮ್ದು ಮಾತು ಆಯ್ತು ಇರ್ರಿ, ಈಗ ನೀವು ಹೇಳಾಯ್ತು ತಾನೆ. ನೆಕ್ಸ್ಟ್ ಈಗ ರಮ್ಯಾ ಅವ್ರನ್ನ ಸೇವ್ ಮಾಡ್ಬೇಕಂದ್ರೆ ಯಾವ ಕಾರಣದಿಂದ ನೀವು ಅವ್ರನ್ನ ಸೇವ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಆಕ್ಚುಲಿ ರಮ್ಯಾ ಅವ್ರು ತುಂಬಾ ಒಳ್ಳೆಯವರು. ಅವ್ರೇನಪ್ಪ ಅಂದ್ರೆ ಅವರಾಯ್ತು, ಅವ್ರದ್ದು ಪಾಡಾಯ್ತು ಅನ್ನಂಗೆ ಇದ್ಬಿಡ್ತಾರೆ. ಬೇರೆಯವ್ರ ತಂಟೆ ತಕರಾರೆಲ್ಲ ನಮ್ಗೆ ಯಾಕಪ್ಪ ಆ ಥರ. ಸೊ ಒಂದೊಂದ್ಸಲ ನಾವು ಮನೇಲಿ ಅವ್ರ ಅವಶ್ಯಕತೆ ಏನು, ಒಂದೊಂದ್ಸಲ ಯೋಚನೆ ಮಾಡಿದಾಗ ಅನ್ಸುತ್ತೆ ಅದೇ ಥರ ಇದ್ಬಿಟ್ರೆ ಒಳ್ಳೇದಾ ಅಂತ. ನಾವೆಲ್ಲ ಕಡೆ ಮಾತಾಡಿಸಿ ಬೆಳೆದಿರೋ ಕಡೆಗೆಲ್ಲ ಮೂಗು ತೋರಿಸಿ ಕಡೆಗೆ ನಂಬುಡಕ್ಕೆ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಆ ಥರ ವಿಚಾರಗಳಲ್ಲಿ ಹೋಲಿಸ್ಕೊಂಡ್ರೆ ಅವ್ರು ಸ್ವಲ್ಪ ಸೇಫ್ ಆಗಿರ್ತಾರೆ. ಸೊ ಆ ಒಂದು ಕಾರಣದಿಂದ ಅವ್ರನ್ನ ಸೇಫ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಬಿಗ್ ಬಾಸ್ ನಾನು ಇರ್ಬೇಕನ್ರಿ, ನಾನು ನವೀನ್ ಅವ್ರನ್ನ ಸೇಫ್ ಮಾಡೋದಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಏನು ಯಾವಾಗಲೂ ನಗಾಡ್ಕೊಂಡು ಎಲ್ಲರೂ ಮಾತಾಡಿಸ್ಕೊಂಡು ಒಂದು ಅವರಿದ್ದರೆ ಒಂದು ಮನೆ ಎನ್ವಿರಾನ್ಮೆಂಟೇ ಒಂಥರ ಚೆನ್ನಾಗಿರುತ್ತೆ ಬಿಗ್ ಬಾಸ್. ಆ್ಯಂಡ್ ಇಫ್ ಇನ್ ಕೇಸ್ ಇವ್ರೇನಾದರೂ ಈ ಮನೆಯಿಂದ ಹೊರಟೋದ್ರೆ ಆ ಒಂದು ನಗ್ಸೋ ಅಂತ ನೇಚರ್ ಇರೋರು ಈ ಮನೇಲಿ ಯಾರೂ ಇರೋದಿಲ್ಲ ಅನಿಸುತ್ತೆ. ಹಾಗಾಗಿ ಅವ್ರಿಗೆ ಏನೇ ಇದಾದ್ರೂ ಒಂದು ಫ್ರೆಂಡ್ಶಿಪ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಎಲ್ಲರ ಜೊತೆ ಬೆರೀತಾರೆ, ಮತ್ತು ತುಂಬ ನಗಿಸ್ತಾರೆ, ಅವಾಗ ಎಂಟರ್ಟೈನ್ ಮಾಡ್ತಾರೆ. ಈ ಮನೆಗೆ ಬೇಕಾಗಿರೋದು ವೀಕ್ಷಕರಿಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್. ಸೊ ಆ ಒಂದು ಎಂಟರ್ಟೈನ್ಮೆಂಟ್ ನವೀನ್ ಅವ್ರ ಕಡೆಯಿಂದ ಸಿಗುತ್ತೆ ಅವ್ರು ಈ ಮನೇಲಿ ಇದ್ದರೆ ಅಂತ ನನಗನ್ಸುತ್ತೆ. ಆ್ಯಂಡ್ ನನಗೊಂದು ತೀರಾ ಕಂಫರ್ಟ್ ಝೋನ್ ಅವ್ರ ಹತ್ರ ಬಿಲ್ಡ್ ಆಗಿದೆ. ಹಾಗಾಗಿ ನವೀನ್ ಅವ್ರ ಈ ಮನೇಲಿ ಇರಬೇಕು ಅಂತ ನಾನು ಅವ್ರನ್ನ ಸೇವ್ ಮಾಡ್ತೀನಿ ಬಿಗ್ ಬಾಸ್. ಬಿಗ್ ಬಾಸ್ ಅಲ್ಲಿರೋ ಬೇರೆ ಹುಡುಗಿ ಏನಾದ್ರು ಹೇಳ್ಬಿಟ್ರೆ ನನ್ನ ಹೆಂಡತಿ ಆಚೆಲೆ. ಸೊ ಇದು ನಮ್ ಬಿಗ್ ಬಾಸ್ ಕತೆ. ಸೊ ಈಗ ಸ್ವಲ್ಪ ಸೊಪ್ಪು ತಗೋಬರೋಣ, ಹೋಗೋಣ, ಲೆಟ್ಸ್ ಗೋ. ಈಗ ನಾವು ಇದನ್ನೇನೆ ನಾವು ಬರೀ ಇಬ್ಬರೇ ಅಲ್ಲ, ಈಗ ನಿಮ್ ತಮ್ಮನ ಹೆಂಡತಿ, ನಿಮ್ಮ ಅಕ್ಕ ಭಾವ ಎಲ್ಲರೂ ಸೇರ್ಕೊಂಡು ಒಂದು ಮಾಡಿದ್ರೆ ಎಷ್ಟು ರೀಸನ್ಸ್ ಗಳು ಸಿಗುತ್ತೆ ಗೊತ್ತಾ? ಒಬ್ಬೊಬ್ರದ್ದು ಒಂದೊಂದು ಹೇಳ್ಬೋದು. ಆದ್ರೆ ಇರಿ, ನೀವು ಎಲ್ರದ್ದು ಹೇಳ್ಬಿಡಿ, ಆದ್ರೆ ಮಾಡೋಣ ನಾವು ಅದನ್ನ. ಆಯ್ತಾ, ಹೇಳ್ಬಿಡಿ. ಅತ್ತಗೆ ಇವ್ರು ಬಾಯ್ ತಡಿಯಲ್ಲ ಫ್ರೆಂಡ್ಸ್, ಹೇಳ್ಬಿಡಿ. ಈಗ ನೀವು ಸೆಕೆಂಡ್ ಈಗ ಶಿವಕುಮಾರ್ ಅವ್ರನ್ನ, ನಾನು ನನ್ನ ಹೆಂಡತಿ ರಮ್ಯಾ ಇದ್ರಲ್ಲ, ಅವ್ರ ತಮ್ಮ ಶಿವಕುಮಾರ್ನ ಎಲಿಮಿನೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ? ಸೂಕ್ತ ಕಾರಣಗಳನ್ನು ತಿಳಿಸಿ. ಯಾಕೆ ಅಂದ್ರೆ ಫ್ರೆಂಡ್ಸ್, ಈಗ ತಾನೇ ಶಾಪಿಂಗ್ ಹೊರಟು ಬಂದಿರ್ತಾರೆ, ಏನೋ ಒಂದು ಪರ್ಚೇಸ್ ಮಾಡ್ಕೊಂಡು ಬಂದಿರ್ತಾರೆ. ಅದನ್ನ ಎಷ್ಟು ಕೊಟ್ಟು ತಗೊಬಂದೆ ಅಂದ್ರೆ ನನಗೆ ಗೊತ್ತೇ ಇಲ್ಲ ಅಂತಾರೆ ಫ್ರೆಂಡ್ಸ್. ಇದು ಬೇಕು ಅಂತ ಹೇಳ್ತಾರ ಅಥವಾ ಗೊತ್ತಿದ್ದು ಹೇಳಲ್ವಾ? ಗೊತ್ತೇ ಇಲ್ಲ ಅಂತ ಹೇಳಲ್ಲ. ಅಯ್ಯೋ ಅದೆಷ್ಟೋ ಕೊಟ್ಟೆ ಮಾಡ್ತಾ. ಇದಂತೂ ನನಗೆ ಎಲ್ಲೋ ಅವರು ಹೈಡ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ನಾನು ಆ ಉದ್ದೇಶಕ್ಕೆ ಅವ್ರನ್ನ ನಾನು ಎಲಿಮಿನೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಓಕೆ, ನಾನು ಯಾಕೆ ಶಿವಕುಮಾರ್ ಅವ್ರನ್ನ ಸೇವ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಅವರು ತುಂಬ ಕಾಮ್ ಆಗಿರ್ತಾರೆ ಯಾವಾಗ್ಲೂ. ಎಲ್ಲರ ಜೊತೆ ಮಾತು ಕಡಿಮೆನೆ, ಅವ್ರದ್ದು ಸ್ವಲ್ಪ ಹೆಚ್ಚು ಕಡಿಮೆ ನನ್ನ ನೇಚರೇ ಅಂತ ಅನಿಸುತ್ತೆ. ಅಂದರೆ ನಾನು ಅವ್ರಿಗಿಂತ ಸ್ವಲ್ಪ ಬೆಟರಾಗಿ ಮಾತಾಡ್ತೀನಿ, ಬಟ್ ಅವ್ರ ಮಾತು ತೀರಾ ಕಡಿಮೆ, ಬಟ್ ತುಂಬ ಮೃದು ಸ್ವಭಾವ, ಯಾರಿಗೂ ಹರ್ಟ್ ಆಗೋ ಥರ ಮಾತಾಡಲ್ಲ ಅವರು. ಅದು ಒಬ್ಬ ವ್ಯಕ್ತಿಗೆ ತುಂಬ ಇಂಪಾರ್ಟೆಂಟು. ಹಾಗಾಗಿ ನಾನು ಅವ್ರನ್ನ ಸೇವ್ ಮಾಡ್ತೀನಿ ಬಿಗ್ ಬಾಸ್. ಅವ್ರ ತಮ್ಮನ ಹೆಂಗೆ ಹೊಗಳ್ತಾರ ನೋಡು. ಸೊ ಇದೇ ತರ ಒಬ್ಬೊಬ್ರ ಬಗ್ಗೆನೂ ಹೇಳ್ಕೊಂಡು ಹೋದ್ರೆ ಸುಮಾರು ಇದೆ ಆಯ್ತಾ. ನಾನು ಅದನ್ನೇ ರೇಗಿಸ್ತಾ ಇದ್ದೆ, ಹಿಂಗ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಇನ್ನು ನಮ್ಮ ಅಕ್ಕನ ಬಗ್ಗೆ ನಾನು ಇನ್ನೊಂದು ಎಲಿಮಿನೇಟ್ ಮಾಡ್ತೀನಿ. ನಾನು ಹೇಳ್ತೀನಿ ರಮ್ಯಾ, ಅವ್ನ ತಮ್ಮ. ನೆಕ್ಸ್ಟ್ 3ನೇ ವಿಕೆಟು ನನ್ನ ಮಗ ಫ್ರೆಂಡ್. ಯಾಕೆ ಗೊತ್ತಾ ಫ್ರೆಂಡ್, ಅವನು ಹಾಲು ಕುಡಿಯಲ್ಲ, ಊಟ ತಿನ್ನಲ್ಲ ಕರೆಕ್ಟಾಗಿ,
ಅದಕ್ಕೋಸ್ಕರ ಅವನ್ನ ಹೆಲ್ಮೆಟ್ ಅವರು ಈ ಮನೇಲಿ ಇರೋದಕ್ಕೆ ಅವರು ಡಿಸರ್ವ್ ಅಲ್ಲ ಅವರು, ಯಾಕಂದ್ರೆ ಇಲ್ಲಿ ಕೊಡೋದೇ ಇಷ್ಟಿಷ್ಟು ಊಟ ಇಷ್ಟಿಷ್ಟು ಹಾಲು, ಅವ್ರು ಅದ್ರಲ್ಲೂ ತಿನ್ನಲ್ಲ, ಹಾಗಾಗಿ ಅವ್ರು ತುಂಬಾ ಸಣ್ಣ ಆಗಿ ವೀಕ್ ಆಗ್ಬಿಡ್ತಾರೆ. ಆದ್ರಿಂದ ನಾವು ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಮಾಡೋದಕ್ಕೆ ಇಷ್ಟಪಡ್ತೀವಿ. ನಾನು ಅಶ್ವಿನಿ ಗೌಡ ಇಷ್ಟಪಡ್ತೀನಿ. ಅಶ್ವಿನಿ ಗೌಡ ಇಷ್ಟಪಡ್ತಾರಂತೆ. ಓಕೆ ಫ್ರೆಂಡ್ಸ್, ಲೇಟ್ ಆಗುತ್ತೆ, ಈಗ ನಾವು ಹೊರಡ್ತೀವಿ, ನಡೀರಿ ಹೋಗೋಣ. ಫ್ರೆಂಡ್ಸ್, ನಾವು ಹೊರಗಡೆ ಹೋಗಿ ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊಂಡು ಬರ್ತಾ ಪಾಲಕ್ ಸೊಪ್ಪು ತೊಗೊಂಡು ಈಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಸೊಪ್ಪು ಮತ್ತು ಇದೇನು ಅಲ್ಲಿ ಬಜ್ಜಿ ಕೂಡ ಮಾರ್ತಾಯಿದ್ರು. ಈಗ ನಾವು ಬಜ್ಜಿ ಎಲ್ಲ ಮಾಡ್ಕೊಂಡು ತಿನ್ನೋಕ್ಕೆಲ್ಲ ಟೈಮ್ ಇಲ್ಲ, ಸೊ ಅಲ್ಲಿ ಮಾರ್ತಾಯಿದ್ರು ಅಂತ ಅಂದ್ಬಿಟ್ಟು ಬಜ್ಜಿ ತೊಗೊಂಡ್ವಿ. ಈಗ ಹೋಗ್ಬಿಟ್ಟು ಬಿಸಿ ಬಿಸಿಯಾಗಿ ಅಡುಗೆ ಮಾಡಬೇಕು. ಮತ್ತು ಹಾಲು ತೊಗೊಳೋದು ಮರ್ತೇ ಹೋಗಿತ್ತು. ನಮ್ಮ ಏರಿಯಾದಲ್ಲೇ ಇರುವಂಥ ಶ್ರೀಕೃಷ್ಣ ಸೂಪರ್ ಮಾರ್ಕೆಟಿಗೆ ಬಂದು ಹಾಲು ಕೂಡ ತೊಗೊಂಡ್ವಿ. ಈಗ ಹೋಗ್ತಾ ಇದ್ದೀವಿ. ಆರಿನ ಅಮ್ಮನ ಹತ್ರ ಬಿಟ್ಟು ಬಂದಿದ್ದೆ. ಇನ್ನು ಹೊರಗಡೆ ಅದು ಬೈಕಲ್ಲಿ, ನಮ್ಮದು ಕಾರ್ ಇಲ್ವಲ್ಲ, ಈಗ ಸರ್ವಿಸಿಗೆ ಬಿಟ್ಟಿದ್ದೀವಲ್ಲ, ಹಾಗಾಗಿ ಅವನ್ನ ಬೈಕಲ್ಲೆಲ್ಲ ಕರ್ಕೊಂಡು ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿರಲಿಲ್ಲ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ನಾನೀಗ ಬಂದು ಬೇಗ ಆಗುತ್ತೆ ಇದು ಪಪ್ಪು, ಸೊ ಬೇಯೋದಕ್ಕೆ ಇಟ್ಟಿದ್ದೀನಿ. ಈಗ ಸೊಪ್ಪನ್ನ ಫಸ್ಟು ಬೇಳೆ ಮತ್ತು ಏನು ಈರುಳ್ಳಿ, ಬೆಳ್ಳುಳ್ಳಿ, ಏನು ಧನಿಯಾ ಮತ್ತು ಮೆಣಸು, ಟೊಮ್ಯಾಟೊ, ಸಾಲ್ಟು, ಸ್ವಲ್ಪ ಅರಿಶಿನ ಪುಡಿ, ಜೀರಿಗೆ ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕೂಗಿಸ್ಕೊಂಡಿರ್ತೀವಿ. ಪ್ರೆಷರ್ ಕುಕ್ಕರಲ್ಲಿ ಒಂದು 3-4 ವಿಷಲ್ ಹಾಕಿಸ್ಕೊಂಡು, ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಸೊಪ್ಪು, ಸ್ವಲ್ಪ ಹುಣಸೆ ರಸ ಹಾಕ್ಬಿಟ್ಟು, ಖಾರದ ಪುಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ರಮ್ಯಾ, ಸತ್ಯ ನಮ್ಗೆ ಇವತ್ತೊಂದು ಸತ್ಯ ಅರ್ಥ ಆಯಿತು. ಏನು? ನೀನು ಇದು ಈ ಮನೆ ಸಾಲ ತೀರಕ್ಕೆ ಇನ್ನೂ 20 ವರ್ಷ ಬೇಕು, ಇನ್ನೂ ಒಂದು ಮನೆ ಕಟ್ಟಬೇಕು ಅಂತಿದೆಯಲ್ಲ, ಯಾಕೆ ಅನ್ನೋದು ಅರ್ಥ ಆಯಿತು. ಏಕೆ? ಇನ್ನೇನು ಈ ಥರ ಬಟ್ಟೆಗಳು ಬಂದರೆ ಇನ್ನೇನು ವಾರ್ಡ್ರೋಬ್ಗಳು ಸಾಕಾಯ್ತಲ್ಲ, ಜಾಗ ಇಲ್ವಲ್ಲ, ಅದಕ್ಕೆ ಇನ್ನೊಂದು ಮನೆ ಪ್ಲ್ಯಾನ್ ಮಾಡಿದ್ಯಾ? ಬಟ್ಟೆ ಇಟ್ಕೊಳಕ್ಕೇನೆ ಏನು ಪ್ಲಾನ್ ಮಾಡಿದ ತಕ್ಷಣ ಕಟ್ಬಿಡ್ತೀವಿ, ಸುಮ್ಮನೆ ರೀ. ಟೋಟಲ್ ಅದಂತೂ ನಿಜ. ಈಗಿರೋ ನಂದು ಏನು, ಈಗ ನಮ್ದು 3 BHK ಮನೆ, ಕೆಳಗಡೆ ಮೇಲ್ಗಡೆ ಬೆಡ್ರೂಮ್ ಆ್ಯಂಡ್ ನಾನೀಗ ಸ್ಟಡಿ ರೂಮ್ನು ಯೂಸ್ ಮಾಡ್ಕೊಂತ ಇದ್ದೀನಿ. ಸ್ಟಡಿ ರೂಮಲ್ಲಿ ಇರುವಂಥ ವಾರ್ಡ್ರೋಬ್ಸು ಯೂಸ್ ಮಾಡ್ಕೊಂತ ಇದ್ದೀನಿ. ನಾನು ಮಾತು ಹೇಳ್ತೀನಿ, ಈ ಮನೆ ಕಟ್ಬೇಕಾದ್ರೆ ನೀನು ಏನಂದೆ, 2 ಫ್ಲೋರ್ ಕಟ್ಟು ಡೂಪ್ಲೆಕ್ಸ್ ಮಾಡ ಅಂದೆ. ಡೂಪ್ಲೆಕ್ಸ್ ಮಾಡೇ ಮೇಲೆ ಕೆಳಗೆ ಎಲ್ಲ ಬಟ್ಟೆಗಳು ಬಿದ್ದಿದ್ರು ಇಲ್ಲಿ ಸೋಫಾ ಮೇಲೆ ಸ್ವಲ್ಪ ಒದ್ದಾಡ್ತಾ ಇರ್ತದೆ, ಆ ಚೇರ್ ಮೇಲೆ ಸ್ವಲ್ಪ ಒದ್ದಾಡ್ತಾ ಇರ್ತದೆ, ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಒದ್ದಾಡ್ತಾ ಇರ್ತದೆ, ಆ ಟಿಪಾಯ್ ಮೇಲೆ ಒದ್ದಾಡ್ತಾ ಇರ್ತದೆ, ಅಲ್ಲಿ ಇನ್ನೊಂದಷ್ಟು ವಾಷಿಂಗಲ್ಲಿ ಇರ್ತದೆ, ಇನ್ನೊಂದಷ್ಟು ಕೆಲವೊಂದಷ್ಟು ವಾಷಿಂಗ್ ವೈಟ್ ಬಟ್ಟೆಗಳನ್ನ ವಾಶ್ ಮಾಡ್ಕೊಳಕ್ಕೆ ಟೈಮೇ ಸಿಕ್ಕಿರಲ್ಲ, ಅಲ್ಲೇ ಬಿದ್ದಿರ್ತದೆ. ಅದಕ್ಕೆ ನೀನು ಅಲ್ಲ, ಅದಕ್ಕೆ 2 ಫ್ಲೋರ್ ಮನೆ ಮಾಡು ಅಂತ ಅಂತಿದ್ದೆ. ಇನ್ನು ಡ್ಯೂಪ್ಲೆಕ್ಸ್ ಮಾಡಿ ಈ ಕತೆ ಏನೋ ಡೆಕೋರೇಟಿವ್ ಮಾಡ್ಬೇಕು ಅಂತಿದ್ದಿಲ್ಲ, ಅದನ್ನು ವಾರ್ಡ್ರೋಬ್ ವಾರ್ಡ್ರೋಬ್ ಮಾಡಿಸ್ಕೊಟ್ಬಿಡ್ತೀನಿ, ಆಯ್ತಾ? ಸೊ ಇವರು ಇಷ್ಟೆಲ್ಲ ಮಾತು ಯಾಕೆ ಆಡ್ತವ್ರೆ ಅಂದರೆ ಫ್ರೆಂಡ್ಸ್, ನೋಡಿ ಸ್ಯಾರೀಸ್ ಬಂದಿದೆ. ಅದು ಏನಾಗ್ಬಿಟ್ಟಿದೆ ಅಂದ್ರೆ ನಂಗೆ ಮಾತಾಡಕ್ಕೆ ಬಿಡಲ್ಲ ಅವರು. ಅಟ್ಲೀಸ್ಟ್ ನಿಮ್ದು ಬಂತು ಹಳೇದಾಗಿದ್ದ ಬಟ್ಟೆನ ಅಟ್ಲೀಸ್ಟ್ ಫಿಲ್ಟರ್ ಮಾಡಬೇಕು ಗುರು, ಸಮಯ ಸಿಗ್ಬೇಕಲ್ವ ಎಲ್ಲದಕ್ಕೂ. ನಂಗೆ ನಿಜವಾಗ್ಲೂ ವಾರ್ಡ್ರೋಬ್ ಜೋಡಿಸ್ಕೊಳಕ್ಕೆ ಟೈಮ್ ಆಗ್ತಲ್ಲ. ಇನ್ನು ಅದ್ರಲ್ಲಿ ಇರೋದನ್ನೆಲ್ಲ ತೆಗೆದು ಬೇಡದಿರೋದನ್ನೆಲ್ಲ ಪ್ರತಿ ಸಲ, ಈಗ ನೋಡಿ, ಈಗ ರೀಸೆಂಟ್ ಆಗಿ ಒಂದು ಎಷ್ಟು 2 ಮೂಟೆ ಬಟ್ಟೆಗಳು ತೆಗ್ದಿದ್ದು. ಈಗ ಮತ್ತೆ ಈಗ ನಾಳೆ ನಡೆದು ಸ್ವಲ್ಪ ಅದು ಏನು ಗೊತ್ತಾ, ಆ ಕಳೆದಿಲ್ಲ, ಅದು ಅಲ್ಲೇ ಇರ್ತದೆ. ನಿನ್ಗೆ ಏನಾಗ್ಬಿಡುತ್ತೆ ಅಂದ್ರೆ ಒಂದಲ್ಲ ಒಂದಿನ ಈ ಬಟ್ಟೆ ನಂದ ಅನ್ನೋ ಕನ್ಫ್ಯೂಷನ್ ಬಂದ್ಬಿಡ್ತೀಯ ನೀನು, ಆ ಥರ ಆಗ್ಬಿಡುತ್ತೆ. ಫಿಲ್ಟರ್ ಮಾಡ್ಕೋ. ಎಲ್ಲದಕ್ಕೂ ಕಾರಣ ಸಮಯದ ಅಭಾವ ಅಷ್ಟೇ, ಆಯ್ತಾ? ನನಗೇನು ಅದನ್ನ ತೆಗಿಬಾರ್ದು, ಅದನ್ನೆಲ್ಲ ಹಂಗೆ ಇಟ್ಕೋಬೇಕು ಅಂತಲ್ಲ. ನನ್ನ ಹತ್ರ ನಿಜ ಆಕಳಕ್ಕಿಂತ ಆಕಳದೇ ಇರೋದೇ ಜಾಸ್ತಿ ಇರುತ್ತೆ. ಫ್ರೆಂಡ್ಸ್, ಈಗ ನೋಡಿ, ಇದು ಸ್ತ್ರೀ ಕಲೆಕ್ಷನ್ಸ್ ಅಂತ ಅಂದ್ಬಿಟ್ಟು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ, ಗಂಡ ಬೇರುಂಡ ಡಿಸೈನ್. ಇದು ಈಗ ಒಂಥರ ಫುಲ್ ಗಂಡ ಬೇರುಂಡ ಪೆಂಡೆಂಟ್ ಮಾಡಿಸಿದೀವಲ್ಲ. ಏನು ನಿಮ್ಮ ಅಪ್ಪಗ ಸೀರೆ ಪೆಂಡೆಂಟ್ ಗಂಡ ಬೇರುಂಡ ಅಂತ ಹೇಳ್ತಾ ಇರ್ತೀರ, ಅದಕ್ಕೆ ಅಪ್ಪಂಗ ಏನು ಪೆಂಡೆಂಟ್ ಸೀರೆನೋ? ಪೆಂಡೆಂಟ್ ಸರಕ್ಕೆ ಪೆಂಡೆಂಟ್ ಮಗನೆ, ಸೀರೆ ಅಮ್ಮಂಗೆ ಪಾಪ ಹೊಡ್ಕೋತಾರ ಸೀರೆಯ. ಇದೇನ ಮರ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತೀಯ, ಜನ ಏನು ಅನ್ಕೊಳಕ್ಕಿಲ್ಲ ಪಪ್ಪಂಗ ಅಂತ. ಸೊ ಇದು ಇವತ್ತು ಬಂತು, ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಈಗ ಏನಾಗ್ಬಿಟ್ಟಿದೆ ಅಂದರೆ, ಈ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಟ್ರೆಂಡೇ ಮುಗಿತಾ ಇಲ್ಲ, ಟ್ರೆಂಡ್ ಸ್ಟಾಪೇ ಆಗ್ತಾ ಇಲ್ಲ. ಅದರಲ್ಲೂ ಈ ಡಿಸೈನ್ ಈಗ ಫುಲ್ಲು ಟ್ರೆಂಡ್ ಆಗೋಗಿದೆ. ಈ ಥರದ್ದು ಆಲ್ರೆಡಿ ನನ್ನ ಹತ್ರ ಒಂದು, ಇದು ಆ್ಯಕ್ಚುಲಿ ಕೊಲ್ಯಾಬ್ರೇಷನ್ಗೆ ಬಂದಿರೋದು.
ಏನಾಗ್ಬಿಟ್ಟಿದೆ ಅಂದರೆ ನಿಮ್ಗೆಲ್ರಿಗೂ ನನ್ನನ್ನು ಸೀರೆಲೇ ನೋಡೋದಕ್ಕೆ ಇಷ್ಟ. ನಾನು ಜಾಸ್ತಿ ಸ್ಯಾರಿನೇ ವೇರ್ ಮಾಡ್ತೀನಿ. ಸೊ ನಾನು ಕೊಲ್ಯಾಬ್ರೇಷನ್ ಕೂಡ ಮ್ಯಾಕ್ಸಿಮಮ್ ಸ್ಯಾರೀಸ್ದೇ ಇರುತ್ತೆ ನಂದು. ನನಗೆ ನನ್ನ ವಾರ್ಡ್ರೋಬಲ್ಲಿ ಇರೋದೆಲ್ಲ ಆಲ್ಮೋಸ್ಟ್ ನಾನೊಂದು 20% ತಗೊಂಡ್ರೆ ಇನ್ನು 80% ಕೊಲ್ಯಾಬ್ರೇಷನ್ ಸ್ಯಾರಿನೇ ಇದೆ. ಆಲ್ಮೋಸ್ಟ್ ಒಂದು ಹತ್ತತ್ರ ಒಂದು 100 ಸೀರೆನೇ ಇರ್ಬೋದು ಕೊಲ್ಯಾಬ್ರೇಷನ್ಗೆ ಅಂತ ಬಂದಿರೋ ಸೀರೆಗಳು. ನಾನು ಈ ಥರ ಮೇಜರ್ ಫಂಕ್ಷನ್ಸ್ ಇರುತ್ತೆ ನೋಡಿ, ಅವಾಗ ಸ್ವಲ್ಪ ಜಾಸ್ತಿ 15,000 17,000 ಆ ಥರ ಕಾಸ್ಟ್ಲಿ ಇನ್ವೆಸ್ಟ್ ಮಾಡಿ ನಾನು ತಗೊಂಡಿದ್ದೀನಿ. ಬಟ್ ನಾನು ರೆಗ್ಯುಲರ್ ಅದು ಇದಕ್ಕೆ ಅಂತ ನಾನು ಇನ್ವೆಸ್ಟ್ ಮಾಡಿರೋದು ಕಡಿಮೆ. ಇದೆಲ್ಲ ಮ್ಯಾಕ್ಸಿಮಮ್ ಕೊಲ್ಯಾಬ್ರೇಷನ್ಗೆ. ಆ್ಯಂಡ್ ಈ ಸ್ಯಾರಿ ಕೂಡ ಚೆನ್ನಾಗಿದೆ, ಜರಿ ಎಲ್ಲ ತುಂಬ ಗ್ರ್ಯಾಂಡಾಗಿ ರಿಚ್ ಆಗಿ. ಆ್ಯಂಡ್ ಕಲರು ಕೂಡ ಚೆನ್ನಾಗಿದೆ, ವೈನ್ ಕಲರ್ ಥರ ಇದೆ ಇದು. ಆ ಕಡೆ ಏನು ನೋಡ್ತಾ ಇದ್ದೀನಿ ಅನ್ಕೊಂಡ್ರ ನನ್ನ ಫೇವ್ರೇಟ್ ನಂದಗೋಕುಲ ಬರ್ತೈತೆ. ಈಗ ಅಡುಗೆ ರೆಡಿಯಾಗಿದೆ, ಕುಕ್ಕರ್ ವಿಷಲ್ ಬಂತು, ಇದ್ರದ್ದು ರೈಸ್ದು ಪಾಲಕ್ ಪಪ್ಪು. ಆ್ಯಕ್ಚುಲಿ ಇವತ್ತು ಪಾಲಕ್ ಕಿಚಡಿ ಇದು ಮಾಡೋಣ ಅಂತ ಅನ್ಕೊಂಡಿದ್ದು ನಾನು. ಅಲ್ಲ ಕಣ್ರಿ, ಏನೋ ಹೇಳ್ಬೇಕು ಅಂತ ಇರ್ತೀನಿ. ಪಾಲಕ್ ದಾಲ್ ಕಿಚಡಿ ಮಾಡಬೇಕು ಅಂತ ಅನ್ಕೊಂಡಿದ್ದು. ಆಮೇಲೆ ಹೆಸರು ಬೇಳೆ ನೋಡಿದೆ, ಹೆಸರು ಬೇಳೆ ಇರಲಿಲ್ಲ. ಸೊ ಮಾಮೂಲಿ ಮಸೂರ್ ದಾಲ್ ಮತ್ತೆ ಇದು ಬೇಳೆ, ತೊಗರಿ ಬೇಳೆ ಎರಡೂ ಇತ್ತು. ನೀನು ಏನಕ್ಕೆ ಬಂದೆ ಕ್ಯಾಮ್ರಾಗೆ ಅಂತ ನನಗೆ ಗೊತ್ತು. ಹೇಳ್ತೀನಿ ಇಲ್ಲಿ ಈ ಕಲರ್ ಮಾಡೋದಂತೆ ಅದನ್ನ ತೋರ್ಸಕ್ಕೆ ಬಂದು ನೋಡ್ಕೊಂಬಿಡಿ. ಕಮೆಂಟ್ ಮಾಡಿಬಿಡಿ, ಅಥರ್ವ ಚೆನ್ನಾಗಿ ಮಾಡಿದ್ಯಪ್ಪ ಕಲರ್ ಅಂತ ಒಂದು ಕಮೆಂಟ್ ಹಾಕ್ಬಿಡಿ. ಹೇಳಿದ್ದೀನಿ ಬಿಡಪ್ಪ. ಸಮಾಧಾನ ಆಯ್ತಪ್ಪ? ಸಮಾಧಾನನ ಆಯ್ತಾ? ಮತ್ತೆ ಒಂದಷ್ಟು ಕುರ್ತೀಸ್ ಈ ವಿಡಿಯೋ ಕ್ರಿಯೇಟರ್ಸಿಗೆ ಮತ್ತೆ ಈ ವ್ಲಾಗ್ಸ್ ಮಾಡೋರ್ಗಿರ್ಬೋದು, ಆಫೀಸ್ಗೆ ಹೋಗೋರ್ಗಿರ್ಬೋದು, ಎಷ್ಟು ಬಟ್ಟೆಗಳಿದ್ರು ಕೂಡ ಸಾಲದಿಲ್ಲ. ಆಯ್ತಾ? ನಾನು ಹೆಂಗೆ ಗೊತ್ತಾ ಫ್ರೆಂಡ್ಸ್, ನಾನು ಬಟ್ಟೆಗೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡಕ್ಕೆ ಹೋಗಲ್ಲ. ನಾನು ಓಪನ್ ಮಾಡಿ ತೋರಿಸ್ಬಿಟ್ಟು ಕೊಡ್ತೀನಿ, ನೀವು ಫೋಲ್ಡ್ ಮಾಡ್ಕೊಡಿ. ಆಯ್ತಾ? ಯಾಕೆ ಅಸಿಸ್ಟೆಂಟ್ ಮಾಡ್ಕೊಬಿಡು ನನ್ನ. ರೀ ಮಾಡಿದ್ರೆ ಏನು ಪ್ರಾಬ್ಲಮ್ ಏನು ಅಂತ? ಪ್ರಾಬ್ಲಮ್ ಅಂತಲ್ಲ ಚಿನ್ನ, ಇನ್ನು ಮಡ್ಸೋದು ಯಾವಾಗ ಕಲಿಯೋದು? ಮಡ್ಸಕ್ ಬರಲ್ಲ ಅಂತಲ್ಲ, ಈಗ ತೋರಿಸ್ತಾ ಇದೀನಲ್ಲ, ನೀವು ಮಡ್ಸ್ಕೊಡಿ ಅಂತ. ನೋಡಿ ನೋಡಿ ಈ ಹೆಂಗಸರು ಹೆಂಗೆ ಫ್ರೀಯಾಗಿ ಕೂತವ್ರೆ, ಮಾತಾಡಿ ಅಂದ್ರೆ ಮಾತ್ರ ಮಾತಾಡ. ಸೀರೆಗಳ ಇದು ಚೂಡಿದಾರ. ಸೊ ಇದೊಂದು ಕುರ್ತಿ ತಡಿ ಮಡ್ಸಿ ಕೊಟ್ಟು ಮಾಡ್ತಾರೆ. ಇದೊಂದು ಚೂಡಿದಾರ ಅಂಡ್ ಇದು ಚೆನ್ನಾಗಿದೆ ಕಣ್ರಿ ರಮ್ಯವ್ರೆ. ಆ್ಯಂಡ್ ಅದರಲ್ಲೇ ಇದೊಂಥರ ಲೈಕ್ ವೇರ್ ಮಾಡ್ದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಇದೆಲ್ಲ. ಸೊ ಇದೊಂದು ಸೊ ಹಿಂಗೊಂದಷ್ಟು ಈಗ ರಶ್ಮಿಕಾವನ್ನ ಇಲ್ಲಿ ಬಂದವ್ರೆ, ನೆನ್ನೆ ಮದುವೆ ಐತಂತೆ. ಮದುವೆ ಮುಗಿಸ್ಕೊಂಡು ಬಂದವ್ರೆ. ಮಾಡಿಸಿ ಊಟ ಮಾಡಬೇಕು ಫ್ರೆಂಡ್ಸ್. ಈಗ ಬಿಸಿ ಬಿಸಿ ರೈಸ್ ಆಗಿದೆ, ತುಪ್ಪ ಹಾಕ್ಕೊಂಡು ಪಪ್ಪು ಹಾಕ್ಕೊಂಡು ಫ್ಯಾನ್ ಆಫ್ ಆಗ್ಬಿಟ್ಟ ತಿಂದರೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಇವತ್ತು ನಾವು ನಿಮ್ಮ ಜೊತೆ ಇನ್ನೊಂದು ಹೊಸ ವಿಷಯನ, ಗುಡ್ ನ್ಯೂಸ್ನ ಶೇರ್ ಮಾಡ್ತಾ ಇದ್ದೀವಿ. ಅದೇನಂತ ಅಂದರೆ, ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಏನಂತಂದರೆ 1 ಲೈಕ್ ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾವು ಇನ್ನೊಂದು ಹೊಸ ಚಾನಲ್ನ ಏನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು, ಯೂಟ್ಯೂಬ್ ಚಾನಲ್ನ. ಸೊ ಈಗ ಇವತ್ತು ಉಪ್ಪಿನ ದೀಪ ಹಚ್ಚಿದ್ದೀನಿ. ನನಗೇನೋ ಹೇಳ್ತೀನಲ್ಲ, ಈ ಥರ ವ್ರತ ಪೂಜೆ ಮಾಡಿದಾಗ ಉಪ್ಪಿನ ದೀಪ ಯಾಕೆ ನನ್ನ ಲೈಫಲ್ಲಿ ಅಷ್ಟೊಂದು ವಿಶೇಷತೆ, ಅಷ್ಟೊಂದು ಪ್ರಾಮುಖ್ಯತೆ ನಾನು ಕೊಡ್ತೀನಿ ಅಂತ ಅಂದರೆ, ಹೀಗೆ ನಾವು ಅಂದ್ಕೊಂಡಿದ್ದ ಕಾರ್ಯನ ಅದು ಕಾರ್ಯರೂಪಕ್ಕೆ ತರುತ್ತೆ, ಆದಷ್ಟು ಬೇಗ ಆಗುತ್ತೆ. ತುಂಬ ದಿನದಿಂದ ಅಂದ್ಕೊಂಡಿದ್ದು ಇವತ್ತು ಫೈನಲಿ ನಾನು ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ಅದು ನವೀನ್ ಅವ್ರ ಚಾನಲ್ಲು. ಸೊ ಆ ಚಾನಲ್ ಇನ್ಮೇಲೆ ನವೀನ್ ಅವ್ರದ್ದು ಏನು ಇಷ್ಟಪಡೋರೆಲ್ಲ ಇರ್ತಿರಲ್ಲ, ಸೊ ಅವ್ರ ವ್ಲಾಗ್ಸ್ ಬರ್ತಾ ಇರುತ್ತೆ. ನಿಮಿಷ ಹೇಳ್ತಾ ಇರ್ತೇವೆ ನಾವು, ನಿಂಗೆ ಅಷ್ಟೆಲ್ಲ ಫ್ಯಾನ್ಸ್ ಅವ್ರೆ, ನಮ್ಮ ಫ್ಯಾನ್ಸ್ ಅವ್ರೆ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ. ಮಾಡಲ್ವಾ? ನನಗೋಸ್ಕರ ಮಾಡಲ್ವಾ? ಮಾಡೇ ಮಾಡ್ತಾರೆ. ನೋಡೋಣ. ಮತ್ತೆ ಇನ್ನೊಂದು ವಿಷಯ ಏನು ಗೊತ್ತಾ, ಈ ಉಪ್ಪಿನ ದೀಪದ್ದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ಯಲ್ಲ, ಹೈಯೆಸ್ಟ್ ವ್ಯೂಸ್ ಆಗಿರೋದು ನಿನ್ನ ಚಾನಲಲ್ಲಿ. ಎಷ್ಟು ವಿಡಿಯೋ ಹಾಕಿದ್ಯಾ ಅಷ್ಟರಲ್ಲಿ ಟಾಪ್ ವ್ಯೂಸ್ ಇರೋದು ಅದೇನೆ. ಹೌದು, ಹತ್ತತ್ರ 8.5 ಲಕ್ಷ 9 ಲಕ್ಷ. ಅದು ನಮ್ಮ ಒಬ್ಬರ ಲೈಫಲ್ಲೇ ಅಲ್ಲ, ತುಂಬಾ ಜನರ ಲೈಫಲ್ಲಿ ಒಳ್ಳೇದಾಗಿದೆ. ಅಂದ್ರೆ ಏನ್ ಗೊತ್ತಾ, ನಮಗ್ ಒಳ್ಳೇದಾಗಿದೆ, ಓಕೆ. ಅದಾದ್ಮೇಲೆ ನಮ್ಮನ್ನ ನೋಡಿ ನಮ್ ತೀರಾ ಹತ್ರದವ್ರೆ ಅದನ್ನ ಮಾಡಿದ ಸಕ್ಸಸ್ ಆಗಿರುತ್ತಲ್ಲ, ಅದು ನಮಗೆ ಸಕ್ಸಸ್ ಕೊಟ್ಟಿರೋದಕ್ಕಿಂತ ಹೆಚ್ಚಾಗಿ ಖುಷಿ ಆಗುತ್ತೆ. ಇವ್ರು ನೋಡಿ, ಮಾತಾಡಕ್ಕೆ ಬಿಡ. ಇಬ್ರು ಕನ್ಸೀವ್ ವಿಚಾರವಾಗಿ ಇಬ್ರು ಪಾಸಿಟಿವ್ ಆದ್ರು. ನಮಗೆ ನಾವು ಡೈರೆಕ್ಟ್ ಆಗಿ ನೋಡಿರೋರು, ಅದ್ರ ಜೊತೆಗೆ ಹತ್ರದವರು, ನಮ್ ಕ್ಲೋಸ್ ಫ್ರೆಂಡ್ಸ್. ಅದ್ರ ಜೊತೆಗೆ ನಮ್ಮ ಏನು ಸಬ್ಸ್ಕ್ರೈಬರ್ಸ್ ಕಮೆಂಟ್ ಅಲ್ಲೂ ಹಾಕಿದಾರಲ್ಲ, ಹೋದವನು ಇವೆರಡು ಏನೋ ಕಚ್ಚಾಡ್ಕತ್ತವೆ, ಯಾರ ಕಡೆ ಹೋಗಿ ನಾನು ಸೈಕಲ್ ಹೊಡಿತೀನಿ. ಏನ್ ಗೊತ್ತಾ,
ಈಗ ರಮ್ಯಾ ನವೀನ್ ಅಂತ ಇರ್ತೀವಲ್ಲ ಅದ್ರ ಮುಂದೆ ಅವನ ಹೆಸರು ಸೇರಿಸ್ಕೊಬೇಕು, ಇಲ್ಲ ಅಂದರೆ ಅವ್ನಿಗೆ ಆಗಲೇ ಜಲಸ್ ಸ್ಟಾರ್ಟ್ ಆಗ್ಬಿಡ್ತದೆ. ನನ್ನ ಹೆಸರು ಸೇರಿಸಿಲ್ಲ ಆಯ್ತಾ, ಕೇಳಿಸ್ಕೊಳ್ಳಿ. ನಮ್ಗೆ ಹತ್ರದವ್ರದ್ದು ಆ ಥರ ವಿಚಾರ ಗೊತ್ತಾಯ್ತು. ನಮ್ಗಾಗಿ ಏನು ಖುಷಿ ಆಗುತ್ತೆ ಗೊತ್ತಾ, ನಮ್ಮ ಲೈಫಲ್ಲಿ ಒಳ್ಳೇದಾಗಿರೋದನ್ನ ನೋಡ್ಬಿಟ್ಟು ನಮ್ಮ ಹತ್ರದವ್ರು ಅದನ್ನ ನಂಬಿ ಆ ವ್ರತನ ಮಾಡಿದಾಗ ತಾಯಿ ಆ ಫಲನ ಕೊಡ್ತಾಳಲ್ಲ, ಅವಾಗ ನನ್ಗೆ ಅನ್ಸುತ್ತೆ ಒಬ್ಬ ಸಿಕ್ಕಾಪಟ್ಟೆ ನಮಗೇನು ಒಳ್ಳೇದಾಗಿದೆಯೋ ಆದಾಗ ಏನು ಖುಷಿಯಾಗಿರುತ್ತೋ ಅದಕ್ಕಿಂತ ಜಾಸ್ತಿನೇ ಖುಷಿ ಆಗ್ಬಿಡುತ್ತೆ. ಆ್ಯಂಡ್ ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ಸು ಪ್ರಾಪರ್ಟಿ ವಿಚಾರಕ್ಕೆ, ಅದು ಕೆಲಸದ ವಿಚಾರಕ್ಕೆ ಅನ್ಕೊಂಡೆಲ್ಲ ಹಿಂಗೆ ಮಾಡಿ ಒಳ್ಳೇದಾಯ್ತು ಅಂತಾರಲ್ಲ, ಅವಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಓಕೆ ಬಿಡಿ. ಸೊ ನೀವೆಲ್ಲ ಹೇಳ್ತಾ ಇರ್ತೀರಾ. ಅಲ್ಲ ಒಂದು ನಿಮಿಷ, ನಾವು ಅದನ್ನ ಹಚ್ಚಿ ಅಂತೇಳಿ ನಿಮ್ಗೆ ಪ್ರಮೋಟ್ ಮಾಡ್ತಿಲ್ಲ ಅಲ್ವಾ? ನೀವು ದೀಪ ಹಚ್ಚಿದ್ರೆ ನನಗೇನಾಗುತ್ತೆ, ನಮಗೇನು ಪಾಸಿಟಿವ್ ಆಗಿ ಏನಾದ್ರು ಆಗುತ್ತೆ, ನೆಗೆಟಿವ್ ಆಗಿ ಏನಾದ್ರು ಆಗುತ್ತೆ? ಖಂಡಿತವಾಗ್ಲೂ ಇಲ್ಲ. ಕೆಲವರು ನೆಗೆಟಿವ್ ಆಗಿದೆ ಅಂತ ಅನ್ಕೊಂಡಿದ್ದಾರೆ, ಅದು ಅವ್ರ ಅನುಭವ. ಬಟ್ ನಮಗೆ ನೀವು ಹಚ್ಚೋದ್ರಿಂದ ಇನ್ನೊಂದ್ರಿಂದ ನಾವು ದೇವರಾಣೆ ಇದನ್ನ ಏನು ಮಾಡ್ಲೇಬೇಕು ಅಂತ ನಾವ್ ಹೇಳ್ತಾ ಇಲ್ಲ, ನಮ್ಮ ಅನುಭವ ಅಷ್ಟೇ. ಏನೋ ನೆಗೆಟಿವ್ ಆಗಿರ್ತದೆ ಅಂದ್ರೆ ಅವ್ರು ಮಾಡೋ ವಿಧಾನದಲ್ಲಿ ಏನಾದ್ರು ತಪ್ಪು ಮಾಡೋರು, ಅಥವಾ ಈಗೇನೋ ಉಪ್ಪು ದೀಪ ಹಚ್ಬಿಟ್ಟು ಹೋಗ್ಬಿಟ್ಟು ನಾನ್ ವೆಜ್ ತಿನ್ನೋದು ಅಥವಾ ಇನ್ನೊಂದೇನೋ ಮಾಡ್ಬಿಟ್ಟು ಆ ಥರ ಏನಾದರೂ ಆದರೆ ಆಗಿರ್ಬೋದಿಲ್ಲ, ನಮಗೆ ಗೊತ್ತಿಲ್ಲ ಅದು. ಸೊ ನಾವು ಪ್ರೊಸೀಜರ್ ಏನಪ್ಪಾ ಅಂದ್ರೆ, ನಾವು ಹಿಂದಿನ ದಿನ ನೈಟು ಇರ್ರಿ ಅದೆಲ್ಲ ಹೇಳಿದೀನಿ. ನೀವು ಎಲ್ಲಿಂದ ಈಗ ಚಾನಲ್ ಬಗ್ಗೆ ಹೇಳಕ್ಕೂ ಇವ್ರು ಹೊರಟೋಯ್ತಾರೆ, ಅದನ್ನೆಲ್ಲ ಆಲ್ರೆಡಿ ನಾನು ಹೇಳಿರ್ತೀನಿ, ನನಗೆ ಗೊತ್ತಿರೋಲ್ವಲ್ಲ. ಆಯ್ತು ಕೇಳಿಸ್ಕೊಳ್ಳಿ. ಕೆಲವ್ರು ಏನೋ ಗೊತ್ತಾ, ಹೊಸ್ದಾಗಿ ವಿಡಿಯೋ ನೋಡ್ತಾ ಇರ್ತಾರೆ, ಅಕ್ಕ ಉಪ್ಪನ್ ದೀಪ ಹಚ್ಚದಂಗೆ, ಅಕ್ಕ ಯಾವ ದಿಕ್ಕಿಗೆ ಇಡಬೇಕು ಅವೆಲ್ಲ. ಅದಕ್ಕೇನೆ ಕೇಳಿಸ್ಕೊಳ್ಳಿ, ಅದಕ್ಕೇನೆ ನಾನೀಗ ಹೊಸ ಚಾನಲ್ ಬಗ್ಗೆ ಹೇಳ್ತಾ ಇರೋದು ಅದೇನೆ. ಹೊಸ ಚಾನಲ್ ಆಕ್ಚುಲಿ ಈಗ ನವೀನ್ ಅವ್ರು ಬ್ಲಾಗ್ಸ್ ಮಾಡ್ತಾರೆ ಅಂತನಲ್ಲ, ಆ ಥರ ಏನೂ ಇಲ್ಲ, ನಾವಿಬ್ರು ಕೂಡ ಮಾಡ್ತೀವಿ. ಆ್ಯಂಡ್ ಅದರಲ್ಲಿ ಇನ್ ಡೀಟೇಲ್ ಆಗಿ ನೀವು ಕೇಳ್ತಾ ಇರ್ತೀರಲ್ವಾ, ಆ ಥರವನ್ನು ಮಾಡ್ತಾನೆ. ಇನ್ ಡೀಟೇಲ್ ಆಗಿ ಕೇಳ್ತಾ ಇರ್ತೀರಲ್ವಾ, ಆ ಚಾನಲಲ್ಲಿ ಪೂರ್ತಿ ನಾನು ಡೀಟೇಲ್ ಆಗಿ ನೀವು ಏನೇನು ಕೇಳ್ತೀರಾ ಅದನ್ನ ಇನ್ ಡೀಟೇಲ್ ಆಗಿ ಅಲ್ಲಿ ವ್ಲಾಗ್ಸ್ ಮಾಡಿ ಹಾಕ್ತೀನಿ. ಅದು ಯಾವುದಾದ್ರೂ ಒಂದು ಪೂಜೆದಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಜ್ಯುವೆಲ್ರಿದಾಗಿರ್ಬೋದು. ನೀವು ಹೇಳ್ತೀರಾ ಝೂಮ್ ಆಗಿ ತೋರಿಸಿ, ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸಿ, ಡಿಸೈನ್ ಕರೆಕ್ಟಾಗಿ ತೋರಿಸಿಲ್ಲ, ಅದು ಇದು ಅಂತೆಲ್ಲ ಹೇಳ್ತಾ ಇರ್ತೀರಲ್ವಾ, ಅಂಥದನ್ನೆಲ್ಲ ನಾನಲ್ಲಿ ಡೀಟೇಲ್ ಆಗಿ ನಿಮಗೆ ಸಪ್ರೇಟ್. ಈಗ ನನ್ನ ಡೈಲಿ ರುಟೀನ್ ಬ್ಲಾಗಲ್ಲಿ ನನಗೆ ಸಿಗೋದೇನೆ ಮ್ಯಾಕ್ಸಿಮಮ್ ತುಂಬ ಲೆಂತಿ ಆದರೂ ವಿಡಿಯೋ ಅಷ್ಟೊಂದು ಚೆನ್ನಾಗಿರಲ್ಲ, ಹಾಗಾಗಿ ನಾನು ಎಲ್ಲನೂ ಲಿಮಿಟ್ ಆಗಿ ತೋರಿಸ್ಬೇಕಾಗುತ್ತೆ. ಸೊ ಇನ್ ಡೀಟೇಲ್ ಆಗಿ ನಿಮಗೆ ಯೂಸ್ಫುಲ್ ಆಗುವಂಥದ್ದು ಯಾವುದಾದ್ರೂ ಒಂದು ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು, ಒಂದು ಜ್ಯುವೆಲ್ರಿ ಬಗ್ಗೆ ಆಗಿರ್ಬೋದು, ಒಂದು ಡ್ರೆಸ್ ಲಿಂಕ್ ಅದು ಇದು ಅಂತ ಕೇಳ್ತಾ ಇರ್ತೀರಲ್ವಾ, ಅದರಲ್ಲಿ ಫುಲ್ ಅದನ್ನೇ ಮೇಂಟೈನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಆ್ಯಂಡ್ ಒಳ್ಳೊಳ್ಳೆ ವ್ಲಾಗ್ಸ್ನು ಕೂಡ ಅದರಲ್ಲೂ ಕೂಡ ಶೇರ್ ಮಾಡ್ತೀವಿ. ಈ ಒಂದು ಚಾನಲ್ಗೆ ಎಷ್ಟು ಸಪೋರ್ಟ್ ಮಾಡಿದ್ದೀರಾ ಇಲ್ಲಿವರೆಗೂ, ಅದೇ ಥರ ಸಪೋರ್ಟ್ ಮಾಡಿ. ಒಂಥರ ಹೆಂಗೆ ಅಂದರೆ, ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊತಿರಲ್ಲ, ಒಂದೊಂದು ಸಬ್ಸ್ಕ್ರೈಬರ್ಸ್ ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತೀರ. ನಿಮ್ಮ ಸಪೋರ್ಟ್ ಇದ್ದರೆ ಅಷ್ಟೇ. ನೀವು ಯಾವಾಗಲೂ ಹೇಳ್ತಾ ಇರ್ತೀರ ಇದೇ ಥರ ಬೆಳೀರಿ ಅಂತ. ಸೊ ನೀವು ಅಲ್ಲೂ ಕೂಡ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಒಂದು ಗ್ರೋತ್ಗೆ ಇನ್ನೂ ಒಂದಷ್ಟು ಬಲ ಸಿಕ್ಕದಂಗೆ ಆಗುತ್ತೆ, ಇನ್ನೂ ಒಂದಷ್ಟು ಆ ಒಂದು ಚಾನಲ್ಗೂ ಒಂದು ಫ್ಯಾಮಿಲಿ ಕ್ರಿಯೇಟ್ ಆಗುತ್ತೆ. ಸೊ ನಾನು ಆ ಚಾನಲ್ ಈಗ ನಾನು ಲಾಸ್ಟ್ ಒಂದು ನೆಕ್ಲೆಸ್ನ ತಗೊಂಡೆ, ಅದನ್ನ ನಾನು ಡೀಟೇಲ್ ಆಗಿ ತೋರಿಸಿರ್ಲಿಲ್ಲ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಆ ಜ್ಯುವೆಲ್ರಿ ಡಿಸೈನ್ ಅಂಡ್ ಎಷ್ಟು ಗ್ರಾಮ್ ಇದೆ, ಟೋಟಲ್ ಕಾಸ್ಟ್ ಎಷ್ಟಾಯಿತು ಏನು ಅನ್ನೋದನ್ನೆಲ್ಲ ಆ ಒಂದು ಚಾನಲಲ್ಲಿ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಸೊ ನೀವು ನನ್ನ ಚಾನಲ್ನ ಏನು ಟೈಟಲಲ್ಲೇ ನಾನು ಮೆನ್ಷನ್ ಮಾಡಿದ್ದೀನಿ. ನೀವು ಟೈಟಲ್ ಏನು ಈ ವಿಡಿಯೋ ಟೈಟಲಲ್ಲಿ ಏನು ನೋಡ್ತಾ ಇದ್ದೀರಾ ಅಲ್ಲೇ ನಾನು ರಮ್ಯಾ ನವಿ ಅಂದರೆ ಇವ್ರನ್ನ ನವೀನ್ ಅನ್ನೋದನ್ನ ನವಿ ಅಂತ ಶಾರ್ಟಾಗಿ ಕರಿತೀವಿ. ಸೊ ಹಾಗಾಗಿ ಇದು ಆಲ್ರೆಡಿ ನವೀನ್ ಅಂತ ಇರೋದ್ರಿಂದ ರಮ್ಯಾ ನವಿ ವ್ಲಾಗ್ಸ್ ಅಂತ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅಲ್ಲೂ ಕೂಡ ವಿಡಿಯೋನ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್ ಏನು ಈ ವಿಡಿಯೋಸ್ನೆಲ್ಲ ನೋಡ್ತಾ ಇದ್ದೀರಾ, ಇಷ್ಟು ದಿನದಿಂದ ಈ ಚಾನಲಲ್ಲಿ ನಮ್ಮನ್ನು ಬೆಳೆಸಿದ್ದೀರಾ, ನೀವೆಲ್ಲರೂ ಕೂಡ ಅಲ್ಲಿ ಹೋಗಿ ನನಗೊಂದು ಕಮೆಂಟ್ ಹಾಕಿ ರಮ್ಯಾ ಕನೆಕ್ಟೆಡ್ ಅಥವಾ ಸಬ್ಸ್ಕ್ರೈಬ್ ಮಾಡಿದ್ದೀವಿ ಅಂತ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಇದನ್ನ ನಾವು ಆರ್ಡರ್ ಮಾಡ್ತಾ ಇಲ್ಲ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಆ ಒಂದು ಚಾನಲ್. ಗೊತ್ತಾ, ನೀವು ನನ್ನ ಇಷ್ಟಪಡುವಂಥ ಜನರ ಹತ್ರ ನಾವು ನವೀನ್ ಅಣ್ಣನ ಕಡೆಯವರು ಅಂತ ಹಾಕಿ. ಆಯ್ತು, ನನ್ನ ಇಷ್ಟಪಡೋರಾದ್ರೆ ರಮ್ಯಾಕ್ಕನ ಕಡೆಯವರು ಅಂತ ಹಾಕಿ. ನೋಡೋಣ ಮತ ಯಾರಿಗೆ ಜಾಸ್ತಿ ಬರುತ್ತೆ ಅಂತ ನೋಡೋಣ. ನಿಮ್ಮ ಮತ ಯಾರಿಗೆ? ಸೊ ಇದನ್ನ ಬೇಡ್ತಾ ಇದ್ದೀವಿ. ಸೊ ಇಲ್ಲಿಗೆ ಒಂದು ಬ್ಲಾಗ್ನ ಎಂಡ್ ಮಾಡ್ತೀವಿ. ಇನ್ನೇನಾದ್ರೂ ಮಾತಾಡೋದು ಇದೆಯಪ್ಪ? ಇವ್ರು ಬಿಟ್ರೆ ಮಾತಾಡ್ತಾನೆ ಇರ್ತಾರೆ. ಕೆಲವು ಕಾಮೆಂಟ್ಗಳು ನಾನು ಫ್ರೀಯಾಗಿ ಕೂತಿದಾಗ ಓದ್ತಾ ಇರ್ತೀನಿ. ರಮ್ಯಾಕ್ಕ ನಿಮ್ಮ ಹಸ್ಬೆಂಡ್ ವಯಸ್ಸು ಇರೋದೇ ಹಂಗ ಅಥವಾ ಅವ್ರು ಮಾತಾಡೋದಂಗ ಅಂತ. ಅದೊಂದು ಹೇಳಿ, ಅವ್ರ ವಾಯ್ಸ್ ಇರೋದೇ ಹಿಂಗೆ. ನನ್ನ ವಾಯ್ಸ್ ಇರೋದೇ ಹಂಗೆ. ನನ್ನ ಒಬ್ಬಂದೆಲ್ಲ ಫ್ರೆಂಡ್ಸ್, ನಮ್ಮಮ್ಮ, ನಮ್ಮ ಅವ್ವ, ಇವ್ರದ್ದು ಒಂಥರ ಅದೇನೋ ಬಳುವಳಿ ವಂಶ ನನ್ನಿಂದ ಇಲ್ಲ, ಮತ್ತೆ ಮಗನಿಗೆ ಹೋಗಿದೆ
ಹಂಗೆ ಸೋದರ ಮಾವತರಿಂದ ನಮ್ಮ ಅಲ್ಲ ಇವ್ರಗಳಿಂದ ನೋಡಿ, ಇವ್ರ ಮಾವನಿಂದ ಇವ್ರ ಅಮ್ಮನಿಗೂ ಇತ್ತಲ್ಲ, ಬರೀ ನಿಮ್ಮ ಮಾವನಿಂದಾನೇ ಬಂತು ಅಂತ ಇಲ್ಲ. ನಮ್ಮ ಮಾವ ನಮ್ಮಮ್ಮ ನನಗೆ ಈಗ ಮಕ್ಕಳು, ಈಗ ಇವ್ರ ಮಕ್ಕಳು ಮಗನ್ಗುನು ಈಗ ಆ್ಯಕ್ಚುಲಿ ನನಗ್ ಭಯ, ನನ್ ಮಗನ್ಗೆ ಎರಡಕ್ಕೂ ಯಾವ್ದಕ್ಕಾರು ಬಂದ್ಬಿಟ್ಟದು ಅಂತ ಬರದೇ ಇದ್ರೆ ಸಾಕು. ಅದ್ ಏನು ಮಾಡಕ್ ಆಗಲ್ಲ. ಏನೋ ಗೊತ್ತಾ, ನನ್ಗೆ ಏನಾಗ್ಬಿಟ್ಟೈತಿ ಗೊತ್ತಾ, ದಿನ ಇವ್ರ ಜೊತೆ ಇದ್ದು ಇವ್ರ ವಾಯ್ಸ್ ನ ಕೇಳಿ ನಮ್ಗೆ ಏನು ಡಿಫ್ರೆನ್ಸ್ ಅನ್ಸಲ್ಲ. ಬಟ್ ಹೊರಗಡೆಯಿಂದ ನೋಡಿದವ್ರಿಗೆ ಇವ್ರ ವಾಯ್ಸ್ ಏನ್ ಹಿಂಗಿದೆ ಅಂತ. ನನಗೆ ನಮ್ಮ ಮಮ್ಮಿನ ಕ್ಲೋಸ್ ಫ್ರೆಂಡ್ ಅದೇ US ಅಲ್ಲ ವನಿತಾ ಅಂತ, ಅವ್ರಮ್ಮ ಜಾಸ್ತಿ ಆಗಲ್ಲ. ನವೀನ್ ಯಾಕೆ ಹುಷಾರಿಲ್ವಾ, ವಾಯ್ಸ್ ಚೇಂಜ್ ಆಗ್ಬಿಟ್ಟಿದೆ ಒಂದ್ಸಲ ಆಂಟಿ ಅವ್ರ ವಾಯ್ಸ್ ಇರೋದೇ ಹಂಗೆ ಅಂತ ಹೇಳ್ಬಿಟ್ಟು ನಿಜ ಹೇಳ್ಬಿಡ್ತೀನಿ ಅಂತಾರೆ. ಅಯ್ಯೋ ಅದೆಲ್ಲ ಯಾವ್ದು ಮ್ಯಾಟ್ರ್ ಆಗಲ್ಲ. ನನ್ಗನ್ಸುತ್ತೆ ಡೈಲಿ ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಅವರಿಗೆ ಏನೋ ವಾಯ್ಸು, ಹೈಟು, ದಪ್ಪ, ಬಾಡಿ ಶೇಪ್ ಯಾವುದು ಮ್ಯಾಟ್ರ್ ಅಲ್ಲ. ಅಲ್ಲ ಈಗ ನೀನು ಮನ್ಸು ಮುಖ್ಯ. ಮನ್ಸು ಅಲ್ಲ, ನೀನು ಮಾತಾಡ್ತಾ ನನ್ನ ಕೂದ್ಲನೇ ಗಿಡ ಕೊಟ್ಟಿದ್ದಲ್ಲ ಹೇಳಿ. ಸ್ವಲ್ಪ ಎಮೋಷನಲ್ ಆಗ್ಬಿಟ್ಟೆ. ಯಾವ ಮೋಷನ್ ಆಗಿ ಆಯ್ತು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.